ನೀವು ಆಕ್ಚುಲಿ 25 ಲಕ್ಷ 30 ಲಕ್ಷ ದುಡ್ಡು ತಗೊಂಡಿದ್ದಾರೆ. ನಾನು ಬೇರೆ ನನಗೆ ದುಡ್ಡು ಕೊಡಬೇಕಿದೆ, ಅದು ಮೋಸ ಮಾಡಿದ್ದಾರೆ, ವಂಚನೆ ಮಾಡಿದ್ದಾರೆ. ಇದಕ್ಕೆ ಮುಂಚೆ ಆಗಿರುವಂತ ಇನ್ಸಿಡೆಂಟ್ಗಳಿಗೆ ಸಂಬಂಧಪಟ್ಟವು ಕೂಡ ಅವ್ರ ಹಸ್ಬೆಂಡ್ ಕೂಡ ಎರಡನೇ ಗಂಡನ ಮೇಲೂ ಕೂಡ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಅದನ್ನ ತೋರಿಸ್ಬೇಕಲ್ವಾ? ಇವಾಗ ನಾನು ಫಸ್ಟ್ ಮದುವೆಗೆ ಡೈವರ್ಸ್ ಆಗಿದ್ದು ಕಾಪಿಯಲ್ಲಿ ಇದೆ. ನಂದು 27 ಲಕ್ಷ ನಾವು ಖರ್ಚು ಮಾಡಿ ಮದುವೆ ಮಾಡಿದ್ದು, 10 ಲಕ್ಷ ನಮಗಿಲ್ಲ ಇದು ಬಂದಿರೋದು ಇದೆ. ಸೆಕೆಂಡ್ ಡೈವರ್ಸ್ ಕಾಪಿನೂ ನಾನು ತೋರಿಸ್ತೀನಿ. ನಾವು 3 ಲಕ್ಷ ಖರ್ಚು ಮಾಡಿ ಮದುವೆ ಮಾಡ್ಕೊಂಡ್ರು. ಅವ್ನು ಯಾವ್ದು ನನಗೆ ಕೊಟ್ಟಿಲ್ಲ. ಅವ್ನ ಮನೆಗೆ ಅವ್ನ ಬಂಗಾರ ಅವನೇ ಇಟ್ಕೊಂಡ. ನಮ್ಮ ಥರನೇ ಇದೆ. 1 ರೂಪಾಯಿ ಅವನು ಕೊಟ್ಟಿಲ್ಲ, ನಾವು ಇಸ್ಕೊಂಡಿಲ್ಲ. ಅಲ್ಲಿ ಕ್ಲೋಸ್ ಆಯ್ತದು. ಯಾಕೆ ಅಂದ್ರೆ ನಾವು ಖರ್ಚು ಮಾಡಿದ್ರೆ ನಾವೇ ಬಿಟ್ಬಿಟ್ವಿ ಕೈನ ಬಿಟ್ಟಾಕು ಅಂತ. ಸರ್, ಕೋರ್ಟಲ್ಲಿ ಯಾವ್ದು ಸುಳ್ಳು ಬರಲ್ಲ. ನಾನು ಹೇಳೋದು, ಅವನು ಅವಿವೇಕಿ ತರ ಮಾತಾಡ್ಬೋದು. ಕೋರ್ಟಲ್ಲಿ ಯಾವತ್ತೂ ವಿತ್ ರೆಕಾರ್ಡ್ಸ್ ನಿಮಗೆ ತೋರಿಸುತ್ತೆ. ನೀವು ಡೈವರ್ಸ್ ಆಗ್ಬೇಕಾರೆ ಎರಡನೇ ಪತಿ ಮೇಲೆ ಕಂಪ್ಲೇಂಟ್ ಕೊಟ್ರಲ್ಲ ಮೇಡಮ್, ಏನ್ ವಿಚಾರಕ್ಕೆ ನೀವು ಮಂಜುನಾಥನ ಸಪೋರ್ಟ್ ಮಾಡಿ ಮಾಡ್ಬಿಟ್ಟು ಅವ್ನಿಗೆ ಹೋಗ್ಬಿಟ್ಟು ಅವನು ಮುತ್ಕೊಂಡ್ ಮದುವೆ ಆಗಿದ್ಯಾ ನೀನು, ಅವ್ನು ಎಲ್ಲೆಲ್ಲೋ ದುಡ್ಡು ಕೊಟ್ಟು ಹೋಗಿ ಮಲ್ಕೊಂತಾನೆ, ಅವನು ಸರಿಗಿಲ್ಲ, ಒಂದು ಫ್ರಾಡ್ ಕಂಪ್ನಿ ಅಂತೆಲ್ಲ ಹೇಳ್ಬಿಟ್ಟ. ನಾನು ಅದಕ್ಕೆ ಹುಡುಗನ್ ಡೈರೆಕ್ಟ್ ಆಗಿ ಕೇಳಿದೆ, ಈ ತರ ಎಲ್ಲ ನಿಂದು ಸುಳ್ಳಿದೆ ಅಂತ, ಯಾಕೆ ಹಿಂಗ್ ಮಾಡಿದೆ ಅಂತ. ಅವನೇನ್ ಮಾಡ್ಬಿಟ್ಟು ಅದು ನಿಜ ಆಚೆಗೆ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅವನಾಗೋನೆ ಸ್ವಂತವಾಗಿ ನನಗೆ ಬೇಡವೇ ಬೇಡ, ನಿನ್ ಜೊತೆ ನಂಗೆ ಇಷ್ಟ ಇಲ್ಲ ಸಂಸಾರ ಮಾಡಕ್ಕೆ, ನೀ ಮ್ಯಾನೇಜರ್ ಈ ತರ ಹೇಳ್ದೆ ಅವ್ನಿಗೆ ಇಷ್ಟ ಅಂತೆ, ನನಗೆ ಬೇಡ ಅಂತ ಅವನೇ ಸ್ವಯಂ ಕೊಟ್ಬಿಟ್ಟ ಬೇಡ ಅಂತ. ನೀವು ಜಾಬ್ ತಗೋಬೇಕಾದ್ರೂ ಕೂಡ ಫೇಕ್ ಮಾಡಿದ್ದಾರೆ ಡಾಕ್ಯುಮೆಂಟ್ಸ್ ಗಳನ್ನ ಅಂತ ಅಲಿಗೇಷನ್ ಮಾಡಿ. ಫಸ್ಟ್ ಜಾಬಿಗೆ ಅವನಿಗೆ ಸೇರಿಸಿದ್ದು, ಅವಾಗ ಜಾಬ್ ಸೇರ್ಕೋಬೇಕಾದ್ರೆ ನಂದು BGV ಕರೆಕ್ಟ್ ಆಗಿದ್ದು, ಡಾಕ್ಯುಮೆಂಟ್ಸ್ ಇದ್ದು. ಇವತ್ತು ಯಾವ್ದು ಕೆಟ್ಟದಾಗ್ತಿದೆ ಅಂತ ಬಂದಾಗ ಜನ ಎಲ್ಲಾರು ಅವ್ರನ್ನ ಒಳ್ಳೇದು ಹೇಳ್ಕೊಳ್ಳೋದಕ್ಕೆ ಎಲ್ಲಾರು ಮಾತಾಡ್ತಾರೆ. ಇವಾಗ ನಾನು ಹೇಳ್ಕೋಬಹುದು, ಬಟ್ ಅಂತ ನಿಜ ಪ್ರೂಫ್ ಐತೆ, ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ. ಅಂತ ಪ್ರೂಫ್ ಇಲ್ಲ, ಏನ್ ಮಾತಾಡ್ರು ರೈಸಾಗಿ ಹೋಗ್ತಾನೆ, ಕೋಟಿ ಕುಳ ಅಂತಾನೆ. ಕೋಟಿ ಕುಳ ತಗೊಂಡು ನಾನೇನ್ ಮಾಡ್ಲಿ ಸರ್? ನಾನ್ ದುಡಿತಿರೋದು ಅಷ್ಟೇ, ನಂದು ಜೀವನ, ಅದು ನನ್ನ ಜೀವನ. ಅವ್ನು ಹೇಳ್ತಾನೆ BPL ಕಾರ್ಡ್ ಹೋಲ್ಡರ್ ಅಂತ. ಯಾಕೆ BPL ಕಾರ್ಡ್ ಹೋಲ್ಡರ್ ಎಷ್ಟೊಂದ್ ಜನ ಮಿಡಲ್ ಕ್ಲಾಸ್ ಅವರು ಚೆನ್ನಾಗಿಲ್ವಾ? ಯಾರು ಕಾರ್ ತಾಂಡಿಲ್ವಾ, ಮನೆ ತಾಂಡಿಲ್ವಾ? ಎಲ್ಲಾರು ಹಂಗೆ ಸಣ್ಣದಾಗಿ ಇರ್ಬೇಕಾ? ಕೊನೆಯದಾಗಿ ಮೇಡಮ್, ನೆಕ್ಸ್ಟ್ ನಿಮ್ಗೆ ಕ್ರಮ ಏನಾಗಿರುತ್ತೆ? ಅವ್ರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರೆ ಪೊಲೀಸ್ನವ್ರ ಕಂಪ್ಲೇಂಟ್ ಅಕ್ಸೆಪ್ಟ್ ಮಾಡ್ತಿಲ್ಲ ಅಂತ ಹೇಳ್ತಾರೆ. ಯಾಕೆ ತಗಂತಾರೆ ಪೊಲೀಸರ್? ನಾನು ನಿಮ್ಗೆ ಕೇಳೋದು, ಒಂದ್ ಕಡೆ ರಿಜಿಸ್ಟರ್ ಆದ್ಮೇಲೆ ಯಾರು FIR ಆದ್ಮೇಲೆ ಯಾರು ತಾಣಲ್ಲ, ಅದು ಇದು. ಬಟ್ ಅವನು ಸುಳ್ಳು ಅಪವಾದ ಮಾಡಿದಾನೆ. ಅದಕ್ಕೆ ನಾನು ಆನ್ಸರ್ ಸ್ಟೇಷನ್ ಅಲ್ಲೂ ಕೊಟ್ಟಿದ್ದೀನಿ, ಆಲ್ರೆಡಿ ಕೋರ್ಟ್ ಅಲ್ಲೂ ಕೊಡ್ತೀನಿ. ಅವ್ನು ರೆಡಿ ಆಗಿದ್ದಾನಂತೆ, ನಾನು ಆನ್ಸರ್ ಕೊಡ್ತೀನಿ ಸರ್. ನೀವು ಆಕ್ಚುಲಿ 25 ಲಕ್ಷ 30 ಲಕ್ಷ ದುಡ್ಡು ತಗೊಂಡಿದ್ದಾರೆ. ನಾನು ಬೇರೆ ನನಗೆ ದುಡ್ಡು ಕೊಡಬೇಕಿದೆ, ಅದು ಮೋಸ ಮಾಡಿದ್ದಾರೆ, ವಂಚನೆ ಮಾಡಿದ್ದಾರೆ. ಇದಕ್ಕೆ ಮುಂಚೆ ಆಗಿರುವಂತ ಇನ್ಸಿಡೆಂಟ್ಗಳಿಗೆ ಸಂಬಂಧಪಟ್ಟವು ಕೂಡ ಅವ್ರ ಹಸ್ಬೆಂಡ್ ಕೂಡ ಎರಡನೇ ಗಂಡನ ಮೇಲೂ ಕೂಡ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಅದನ್ನ ತೋರಿಸ್ಬೇಕಲ್ವಾ? ಇವಾಗ ನಾನು ಫಸ್ಟ್ ಮದುವೆಗೆ ಡೈವರ್ಸ್ ಆಗಿದ್ದು ಕಾಪಿಯಲ್ಲಿ ಇದೆ. ನಂದು 27 ಲಕ್ಷ ನಾವು ಖರ್ಚು ಮಾಡಿ ಮದುವೆ ಮಾಡಿದ್ದು, 10 ಲಕ್ಷ ನಮಗಿಲ್ಲ ಇದು ಬಂದಿರೋದು ಇದೆ. ಸೆಕೆಂಡ್ ಡೈವರ್ಸ್ ಕಾಪಿನೂ ನಾನು ತೋರಿಸ್ತೀನಿ. ನಾವು 3 ಲಕ್ಷ ಖರ್ಚು ಮಾಡಿ ಮದುವೆ ಮಾಡ್ಕೊಂಡ್ರು. ಅವ್ನು ಯಾವ್ದು ನನಗೆ ಕೊಟ್ಟಿಲ್ಲ. ಅವ್ನ ಮನೆಗೆ ಅವ್ನ ಬಂಗಾರ ಅವನೇ ಇಟ್ಕೊಂಡ. ನಮ್ಮ ಥರನೇ ಇದೆ. 1 ರೂಪಾಯಿ ಅವನು ಕೊಟ್ಟಿಲ್ಲ, ನಾವು ಇಸ್ಕೊಂಡಿಲ್ಲ. ಅಲ್ಲಿ ಕ್ಲೋಸ್ ಆಯ್ತದು. ಯಾಕೆ ಅಂದ್ರೆ ನಾವು ಖರ್ಚು ಮಾಡಿದ್ರೆ ನಾವೇ ಬಿಟ್ಬಿಟ್ವಿ ಕೈನ ಬಿಟ್ಟಾಕು ಅಂತ. ಸರ್, ಕೋರ್ಟಲ್ಲಿ ಯಾವ್ದು ಸುಳ್ಳು ಬರಲ್ಲ. ನಾನು ಹೇಳೋದು, ಅವನು ಅವಿವೇಕಿ ತರ ಮಾತಾಡ್ಬೋದು. ಕೋರ್ಟಲ್ಲಿ ಯಾವತ್ತೂ ವಿತ್ ರೆಕಾರ್ಡ್ಸ್ ನಿಮಗೆ ತೋರಿಸುತ್ತೆ. ನೀವು ಡೈವರ್ಸ್ ಆಗ್ಬೇಕಾರೆ ಎರಡನೇ ಪತಿ ಮೇಲೆ ಕಂಪ್ಲೇಂಟ್ ಕೊಟ್ರಲ್ಲ ಮೇಡಮ್, ಏನ್ ವಿಚಾರಕ್ಕೆ ನೀವು ಮಂಜುನಾಥನ ಸಪೋರ್ಟ್ ಮಾಡಿ ಮಾಡ್ಬಿಟ್ಟು ಅವ್ನಿಗೆ ಹೋಗ್ಬಿಟ್ಟು ಅವನು ಮುತ್ಕೊಂಡ್ ಮದುವೆ ಆಗಿದ್ಯಾ ನೀನು, ಅವ್ನು ಎಲ್ಲೆಲ್ಲೋ ದುಡ್ಡು ಕೊಟ್ಟು ಹೋಗಿ ಮಲ್ಕೊಂತಾನೆ, ಅವನು ಸರಿಗಿಲ್ಲ, ಒಂದು ಫ್ರಾಡ್ ಕಂಪ್ನಿ ಅಂತೆಲ್ಲ ಹೇಳ್ಬಿಟ್ಟ. ನಾನು ಅದಕ್ಕೆ ಹುಡುಗನ್ ಡೈರೆಕ್ಟ್ ಆಗಿ ಕೇಳಿದೆ, ಈ ತರ ಎಲ್ಲ ನಿಂದು ಸುಳ್ಳಿದೆ ಅಂತ, ಯಾಕೆ ಹಿಂಗ್ ಮಾಡಿದೆ ಅಂತ. ಅವನೇನ್ ಮಾಡ್ಬಿಟ್ಟು ಅದು ನಿಜ ಆಚೆಗೆ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅವನಾಗೋನೆ ಸ್ವಂತವಾಗಿ ನನಗೆ ಬೇಡವೇ ಬೇಡ, ನಿನ್ ಜೊತೆ ನಂಗೆ ಇಷ್ಟ ಇಲ್ಲ ಸಂಸಾರ ಮಾಡಕ್ಕೆ, ನೀ ಮ್ಯಾನೇಜರ್ ಈ ತರ ಹೇಳ್ದೆ ಅವ್ನಿಗೆ ಇಷ್ಟ ಅಂತೆ, ನನಗೆ ಬೇಡ ಅಂತ ಅವನೇ ಸ್ವಯಂ ಕೊಟ್ಬಿಟ್ಟ ಬೇಡ ಅಂತ. ನೀವು ಜಾಬ್ ತಗೋಬೇಕಾದ್ರೂ ಕೂಡ ಫೇಕ್ ಮಾಡಿದ್ದಾರೆ ಡಾಕ್ಯುಮೆಂಟ್ಸ್ ಗಳನ್ನ ಅಂತ ಅಲಿಗೇಷನ್ ಮಾಡಿ. ಫಸ್ಟ್ ಜಾಬಿಗೆ ಅವನಿಗೆ ಸೇರಿಸಿದ್ದು, ಅವಾಗ ಜಾಬ್ ಸೇರ್ಕೋಬೇಕಾದ್ರೆ ನಂದು BGV ಕರೆಕ್ಟ್ ಆಗಿದ್ದು, ಡಾಕ್ಯುಮೆಂಟ್ಸ್ ಇದ್ದು. ಇವತ್ತು ಯಾವ್ದು ಕೆಟ್ಟದಾಗ್ತಿದೆ ಅಂತ ಬಂದಾಗ ಜನ ಎಲ್ಲಾರು ಅವ್ರನ್ನ ಒಳ್ಳೇದು ಹೇಳ್ಕೊಳ್ಳೋದಕ್ಕೆ ಎಲ್ಲಾರು ಮಾತಾಡ್ತಾರೆ. ಇವಾಗ ನಾನು ಹೇಳ್ಕೋಬಹುದು, ಬಟ್ ಅಂತ ನಿಜ ಪ್ರೂಫ್ ಐತೆ, ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ. ಅಂತ ಪ್ರೂಫ್ ಇಲ್ಲ, ಏನ್ ಮಾತಾಡ್ರು ರೈಸಾಗಿ ಹೋಗ್ತಾನೆ, ಕೋಟಿ ಕುಳ ಅಂತಾನೆ. ಕೋಟಿ ಕುಳ ತಗೊಂಡು ನಾನೇನ್ ಮಾಡ್ಲಿ ಸರ್? ನಾನ್ ದುಡಿತಿರೋದು ಅಷ್ಟೇ, ನಂದು ಜೀವನ, ಅದು ನನ್ನ ಜೀವನ. ಅವ್ನು ಹೇಳ್ತಾನೆ BPL ಕಾರ್ಡ್ ಹೋಲ್ಡರ್ ಅಂತ. ಯಾಕೆ BPL ಕಾರ್ಡ್ ಹೋಲ್ಡರ್ ಎಷ್ಟೊಂದ್ ಜನ ಮಿಡಲ್ ಕ್ಲಾಸ್ ಅವರು ಚೆನ್ನಾಗಿಲ್ವಾ? ಯಾರು ಕಾರ್ ತಾಂಡಿಲ್ವಾ, ಮನೆ ತಾಂಡಿಲ್ವಾ? ಎಲ್ಲಾರು ಹಂಗೆ ಸಣ್ಣದಾಗಿ ಇರ್ಬೇಕಾ? ಕೊನೆಯದಾಗಿ ಮೇಡಮ್, ನೆಕ್ಸ್ಟ್ ನಿಮ್ಗೆ ಕ್ರಮ ಏನಾಗಿರುತ್ತೆ? ಅವ್ರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರೆ ಪೊಲೀಸ್ನವ್ರ ಕಂಪ್ಲೇಂಟ್ ಅಕ್ಸೆಪ್ಟ್ ಮಾಡ್ತಿಲ್ಲ ಅಂತ ಹೇಳ್ತಾರೆ. ಯಾಕೆ ತಗಂತಾರೆ ಪೊಲೀಸರ್? ನಾನು ನಿಮ್ಗೆ ಕೇಳೋದು, ಒಂದ್ ಕಡೆ ರಿಜಿಸ್ಟರ್ ಆದ್ಮೇಲೆ ಯಾರು FIR ಆದ್ಮೇಲೆ ಯಾರು ತಾಣಲ್ಲ, ಅದು ಇದು. ಬಟ್ ಅವನು ಸುಳ್ಳು ಅಪವಾದ ಮಾಡಿದಾನೆ. ಅದಕ್ಕೆ ನಾನು ಆನ್ಸರ್ ಸ್ಟೇಷನ್ ಅಲ್ಲೂ ಕೊಟ್ಟಿದ್ದೀನಿ, ಆಲ್ರೆಡಿ ಕೋರ್ಟ್ ಅಲ್ಲೂ ಕೊಡ್ತೀನಿ. ಅವ್ನು ರೆಡಿ ಆಗಿದ್ದಾನಂತೆ, ನಾನು ಆನ್ಸರ್ ಕೊಡ್ತೀನಿ ಸರ್. ಇಷ್ಟು ಕೂಡ ಮೇಘಶ್ರೀ ಅವರು ಮಾಡ್ತಿರ್ತಕ್ಕಂಥ ಆರೋಪಗಳು, ಏನ್ ಆರೋಪವನ್ನು ಮಾಡ್ತಿದ್ದಾರೆ ಮಂಜುನಾಥ, ಯಾವುದಕ್ಕೂ ಕೂಡ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳೆಲ್ಲ ಸುಳ್ಳನ್ನ ತಿರುಚಿ ಹೇಳ್ತಿದ್ದಾರೆ ತನ್ನ ಮೇಲೆ ಅಂತ ಹೇಳಿ ಆರೋಪವನ್ನು ಮಾಡ್ತಿರ್ತಕ್ಕಂಥದ್ದು. ಕ್ಯಾಮರಾಮನ್ ವಾಲಿ ಜೊತೆ ಶಿವಪ್ರಸಾದ್, TV9 ಬೆಂಗಳೂರು.